ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, IPL ಇಂಡಿಯನ್ ಪ್ರೀಮಿಯರ್ ಲೀಗ್ 26 ದಿನದಿಂದ ರೋಚಕತೆ ಬೆಳೀತಾ ಇದೆ. ದಿಗ್ಗಜ ಬ್ಯಾಟ್ಸ್ಮನ್ ಆಗಿದ್ದಂಥ ಪಂಜಾಬ್ ಕಿಂಗ್ಸ್ ಯಾಕೋ ಏನೋ ಕೊನೆಗೆ ಬರ್ಬಿಡ್ತಾರೆ. 4ನೇ ಸೋಲನ್ನು ಸತತ ಹ್ಯಾಟ್ರಿಕ್ ಅಂದರೆ 4ನೇದು ಆಗಿಬಿಡ್ತಾರೆ. ಇನ್ನೇನಪ್ಪ ಇವರು ಫೈನಲ್ಗೆ ಬಂದರು. ನಮ್ಮ ಪಂಜಾಬಿಗಳು, ಪಂಜಾಬ್ ಕಿಂಗ್ಸ್ ನಿಜವಾಗಿ ಕಿಂಗ್ ಆಗಿಬಿಟ್ರು ಅನ್ನೋದ್ರಲ್ಲೇ ಡೆಲ್ಲಿ ಕ್ಯಾಪಿಟಲ್ಸ್ ಫಸ್ಟ್ ಹೊಡೆದದನ್ನು ಗುಳ್ಳಿ ಆರಿಸ್ಬಿಟ್ರು. ನೋಡ್ಬೇಕಿಲ್ಲ ಮುಂದಿನ ಮ್ಯಾಚ್ ಏನು. ಟಾಪ್ ಬರುವಂಥ ಒಂದು ಪಂಜಾಬ್ ಕಿಂಗ್ಸ್ ಇವತ್ತು ನಿಧಾನಕ್ಕೆ ಲೋವರ್ ಇಳಿತಾ ಇದೆ. ಲೋವರಿಂದ DC ಮೇಲೆ ಹೇಳ್ತಾ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ 210 ರನ್ ಹೊಡೆದ್ರು. ಪ್ರಿಯಾಂಶ, ಶ್ರೇಯಸ್, ಬ್ರಿಜ್ನಾಡ್ ಆಡಿ ಅಲ್ಲಿ ಮಿಲ್ಲರೋದು ಇನ್ನುಳಿದವರು ಚೆನ್ನಾಗಿ ಆಡಿ. ಅವರು ಬಾದವನ್ನು ಹುಡುಗ ಏನು ಆಟ ಆಡಿದ್ರು ಕೊನೆಗೆ ಬಂದ. ಇವೆಲ್ಲನೂ ಗಮನಿಸಿದಾಗ ಕ್ರಿಕೆಟ್ ಬಗ್ಗೆ ಒಂದು ಮೇಲೆ ನಮ್ಮ ಮಾತಾಡುವಂಥ ಮಾತು ನಿಮಗೆ, ಅದು ನಿಜವಾಗಿಯೂ ಪ್ರಜಾಪ್ರಭುತ್ವ ದೇಶದಲ್ಲಿ ಹುಟ್ಟಿದಂಥ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಬೆಳೆದಂಥ ಕ್ರಿಕೆಟ್. ಅದನ್ನು ಯಾರೂ ಡಾಮಿನೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಡೆವಲಪ್ಮೆಂಟಿಂದ ಗೊತ್ತಾಗುವಂಥದ್ದು. ನೋಡಿ, ಅತ್ಯಂತ ಟಾಪ್ದಲ್ಲಿದ್ದ ಕಿಂಗ್ ಸತತ 4 ಸೋಲುಗಳಿಂದ ಕೆಳಗೆ ಬರುವಂಥದ್ದು. ಪ್ಲೇ ಆಫ್ಗೆ ಹೋಗ್ತದೆ ಅನ್ನೋಂಥ ಪ್ರಶ್ನೆ ಇವತ್ತು ಮೂಡಲಿಕ್ಕೆ ಶುರು ಆಗಿಬಿಟ್ಟದು. ಅಂದ್ರೆ ಯಾರನ್ನೂ ಇಲ್ಲ ಡಾಮಿನೆನ್ಸ್ ಅದು ಮಾಡಿಕೊಳ್ಳೋದಿಲ್ಲ ಕ್ರಿಕೆಟ್. ಕ್ಷಣದ ಆ್ಯಕ್ಸಿಡೆಂಟ್ ಅಂತಾರಲ್ರಿ, ಆ್ಯಕ್ಸಿಡೆಂಟ್ ಮಾಡೋದು ಬೇಕಾಗಿಲ್ಲ, ಕ್ಷಣದಾಗ ಮುಗಿದೋಗ್ಬಿಟ್ಟಿರ್ತದೆ, ಬದುಕು ಹಾಳಾಗಿ ಹೋಗಿರ್ತದೆ, ಇಲ್ಲ ನಾವು ಗೆದ್ದು ಬಿಟ್ಟಿರ್ತೀವಿ. ಹಾಗಾಗಿ ಆ ನೆಲೆಯಲ್ಲಿ ಕ್ರಿಕೆಟ್ಗೆ ಒಂದು ರೀತಿ ತನ್ನದೇ ಆದ ನೆಲೆ ಬೆಲೆ ಅದ. ಹೀಗಾಗಿ ಈ ಒಂದು ಈ ಕಿಂಗ್ಸ್ಗಳಿಗೆ, ಪಂಜಾಬ್ ಕಿಂಗ್ಸ್ ಅಂತೂ ಇನ್ನು ಮುಂದಿನ ಮ್ಯಾಚ್ಗಳೆಲ್ಲ ಗೆಲ್ಲಬೇಕಾ. ದೇರ್ ಇಸ್ ನೋ ಅದರ್ ವೇ ಟು ಇಫ್ ಯು ವಾಂಟ್ ಟು ಬಿಕಮ್ ದ ಟಾಪರ್ ಇನ್ ದ IPL. ಇದು IPL ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಕಥೆನೂ ಅಷ್ಟ. ಒಂದು ಕಾಲಕ್ಕೆ ವೆಸ್ಟ್ ಇಂಡೀಸ್ ಮನಸ್ಸವ್ರು ಯಾರು ಇರಲಿಲ್ಲ. ಏನು ಬಾಲರ್ಗಳವರೆಲ್ಲ. ಒಬ್ಬ ಕುಳ್ಳ ನಮ್ಮ ಗವಾಸ್ಕರ್ ಆಟ ನೋಡಿ ಎಲ್ಲ ಗಾಬಾಗ್ತಾಯಿದ್ರು. ಅಷ್ಟು ಫಾಸ್ಟ್ ಬಾಲರ್ ಅವರೆಲ್ಲ. ಆಸ್ಟ್ರೇಲಿಯಾ ನೆಲದಲ್ಲಿ 6-1 ಗೆದ್ದಂಥದ್ದು ವೆಸ್ಟ್ ಇಂಡೀಸ್. ಮೊದಲೇ 2 ವರ್ಲ್ಡ್ ಕಪ್ಪಲ್ಲಿ ಅದೇ ಗೆದ್ದಿದ್ದು ಒನ್ ಡೇ. ಅವ್ರ ಮನಸ್ಸವ್ರು ಯಾರಿಲ್ಲಪ್ಪ, ದೈತ್ಯರು ಅಂತ ಹೇಳ್ತಾಯಿದ್ರು. ಇವತ್ತು ಇಂಡಿಯನ್ಸ್ ಬಂದಿದ್ದಾರೆ, ಸ್ಪಿನ್ನರ್ಗಳು ಬಂದಿದ್ದಾರೆ, ಫಾಸ್ಟ್ ಬಾಲರ್ ಬಂದಿದ್ದಾರೆ. ಕಪಿಲ್ ದೇವ್ರ ನಂತರದಲ್ಲಿ ಡೆವಲಪ್ಮೆಂಟ್ ಆಯಿತು. ಅಂದರೆ ಇದರ ಅರ್ಥ ಯಾವ ಕಾಲಕ್ಕೂ ಕ್ರಿಕೆಟ್ ಯಾರನ್ನೂ ತನ್ನ ಮೇಲೆ ಆಳಿಸ್ಕೊಡೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದಪ್ಪ, ಇಂಡಿಯನು ಆಸ್ಟ್ರೇಲಿಯನ್ಸ್ ಇಡೀ ಎಲ್ಲ ವಿಶ್ವನ ಗೆಲ್ತಾ ಇದ್ದಾರೆ. ಅವ್ರನ್ನ ಯಾರು ಸೋಲ್ಸೋರು ಇಲ್ಲ ಅನ್ನೋದ್ರೆ ಇಂಡಿಯಾ ಹುಟ್ಟಿತು. ಉಳಿದ್ರು ಕಲ್ಕತ್ತಾ ಮ್ಯಾಚ್ದಲ್ಲಿ ಅವತ್ತು ರಾಹುಲ್ ದ್ರವಿಡ್ರು, ಒಂದು ಇನ್ನೊಬ್ಬ ನಮ್ಮ ಲಕ್ಷ್ಮಣ್ ಅವರು ಆಡಿದ್ದ ಆಟವನ್ನು ಅವತ್ತಿಗೆ ಮತ್ತೆ ಚೇಂಜ್ ಆಗ್ತಾ ಇರ್ತಾರೆ. ಅಂದರೆ ಹಾಗೆ ಈ ಮ್ಯಾಚಲ್ಲೂ IPLದಲ್ಲೂ ಪಂಜಾಬ್ ಕಿಂಗ್ಸ್ ಕಿಂಗ್ ಆಗಿದ್ರು. ನಮಗೆ ಸೋಲೇ ಇಲ್ಲ ಅಂತೇಳಿ ನಿರಂತರ ಗೆದ್ದು ಮುಖವೇ ಈಗ 4 ಮ್ಯಾಚ್ ಸೋತಿದ್ದಾರೆ. ಇನ್ನು ಮುಂದಿನ ಗೆಲ್ಲಬೇಕು ಅಂದಾಗ ಸಾಧ್ಯ ಅನ್ನೋಂಥ ಸ್ಥಿತಿ ಬಂದಿದ್ದಾರೆ. ಏನೋ ಆಗಲಿ, ಈಗಂತೂ RCB ಟಾಪರ್ ಆಗ್ಯದ, SRH 2ನೇ ನಂಬರ್ ಅದ, GT 3ನೇದ್ದು, PBKS 4ನೇದಾಗ್ಯದ. ಏನು 5ನೇದು ಬಂತು ಗೊತ್ತಿಲ್ಲ. ಮುಂದೆ CSK ಒಂದು ಬಂದು ನಿಂತುಬಿಟ್ಟದ. ನಾನು ಇದ್ದೀನಪ್ಪ ಇಲ್ಲಿ ಅಂತೇಳಿ. ಹೀಗಾಗಿ ಪಂಜಾಬ್ ಕಿಂಗ್ಸ್ಗಳಿಗೆ ಮಾತ್ರ ಮುಂದಿನ ಮ್ಯಾಚ್ಗಳೆಲ್ಲನೂ ಪರೀಕ್ಷಾ ಮ್ಯಾಚ್ಗಳು ಗೆಲ್ಲಬೇಕು. ಶ್ರೇಯಸ್ ಒಳಗೆ ಹುರುಪಿದ್ರು, ಶ್ರೇಯಸ್ ಅಯ್ಯರ್ ನಾನು ಟಾಪರ್ ಆದೆಪ್ಪ ಅನ್ನುವಲ್ಲ. ಆದ್ರೆ ಎಲ್ಲನೂ ಅಂದ್ಕೊಂಡಂಗೆ ಆಗಲಿಲ್ಲ, ಬೇರೆನೇ ಆಯ್ತು. ಇರಲಿ, ನಡೆಯೋದನ್ನ ಕ್ರಿಕೆಟ್ನಲ್ಲಿ ಏರು ಇಳು. ಇವತ್ತು ಸನ್ರೈಸರ್ಸ್ ವರ್ಸಸ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ಮಧ್ಯದ. ಈ ಗುಜರಾತ್ ಟೈಟನ್ಸ್ 2ನೇ ನಂಬರ್ ಅದ, ಸನ್ರೈಸ್ ಇದು 3ನೇ ನಂಬರ್ ಅದ. ಇದು ಸನ್ರೈಸು 2 ಮತ್ತು GT 3, 2-3 ಮಧ್ಯದಲ್ಲಿ ಈಗ ಜೋರ್ದಾರಾದಂಥ ತಿಕ್ಕಾಟ ಇವತ್ತಾಗೋದದ. ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಗುಜರಾತ್ ಮತ್ತು ಹೈದರಾಬಾದ್ ಮಧ್ಯದಲ್ಲಿ ಇದು ನಡೆಯುವಂಥದ್ದು. ಅದು ಅಹಮದಾಬಾದ್ ಗ್ರೌಂಡ್ನಲ್ಲೇ ಸಾಯಂಕಾಲ 7 ನೋಡುವಂಥದ್ದು. ಅದು ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ, ಸನ್ರೈಸರ್ಸ್ ಟೈಟನ್ಸ್ ಇವರಿಬ್ಬರ ಮಧ್ಯೆ ಗೆಲುವ ಮತ್ತಷ್ಟು ಹೊಸ ಒಂದು ಕ್ಯಾಲ್ಕುಲೇಷನ್ ಹಾದಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ RCB, ಸನ್ರೈಸರ್ಸ್ ಮತ್ತು ಟೈಟನ್ಸ್ ತಂಡಗಳು ತಲಾ 14 ಪಾಯಿಂಟ್ ನೋಡಿದ್ದಾರೆ, ಟಾಪ್ 3ರಾಗಿದ್ದಾರೆ. ಮುಂದೆ ರನ್ ರೇಟ್ ಪ್ರಕಾರ ನೋಡಿದ್ರಪ್ಪ ಅಂದ್ರೆ ಸನ್ರೈಸರ್ಸ್ ಒಮ್ಮೆಗೆ ಮೇಲೆ ಬಂದದ. ಮುಂದೆ ಪಂಜಾಬ್ ಕಿಂಗ್ಸ್ 4 ವಿಕೆಟ್ಗಳಿಗೆ 235 ರನ್ ಗಳಿಸಿದ ರೀತಿ ಬ್ಯಾಟಿಂಗ್ ಸಾಮರ್ಥ್ಯ ಮತ್ತೊಮ್ಮೆ
ತೆರೆದಿರೋ ಸಾಧ್ಯತೆಗಳು ಇದ್ದಾವೆ. ಅಂದರೆ ಇದರ ಅರ್ಥ ಗುಜರಾತ್ ಟೈಟನ್ಸು ಜೊತೆಗೆ ಏನಪ್ಪ ನಮ್ಮ PBK GT ಮತ್ತು ಈ RCB ಟಾಪ್ದಲ್ಲಿದ್ದಾರೆ. ಇವತ್ತು ಯಾರು ಗೆಲ್ತಾರ ಅದು ಇನ್ನಷ್ಟು ಮೇಲ್ಕೊಯ್ಯುವಂಥ ಕೆಲಸನ. ಈಗಾಗಲೇ ನಮ್ಮ RCB 11 ಮ್ಯಾಚ್ ಆಡ್ಯದ, ಅದರಲ್ಲೇ 7 ಗೆಲ್ತದ, 4 ಸೋತದ. ಅದೇ ರೀತಿ SRH 11 ಆಡ್ಯದ, 7 ಗೆದ್ದದ, 4 ಸೋತದ. GT 11 ಆಡ್ಯದ, ಅದರಲ್ಲಿ 7 ಗೆದ್ದು 4 ಸೋತದ. ಎಲ್ಲ ಸಮಾನವಾಗಿದ್ದಾರೆ. ಇನ್ನು PBKS 10 ಆಡ್ಯದ, 6 ಗೆದ್ದದ, 3 ಸೋತದ. ಇನ್ನಿದು ಸೋಲಾಗ್ಯದ ಪಾಪ, ಮತ್ತು ಕೆಳಗೆ ಬರುವಂಥ ಪ್ರಸಂಗ ಆಗ್ಯದ. ಇನ್ನು CSK ಇವತ್ತು ನೋಡ್ಬೇಕು 11 ಆಡ್ಯದ, 6 ಗೆದ್ದದ, 5ರಲ್ಲಿ ಸೋತದ. ಇವತ್ತು ಮತ್ತು ಮುಂದಿನ ಮ್ಯಾಚಲ್ಲೇ ಭಾಳಷ್ಟು ಇಂಪಾರ್ಟೆಂಟ್ CSK ಟಾಪ್ ಪ್ಲೇ ಆಫ್ದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆದರೆ ಪ್ಲೇ ಆಫಿಗೆ ಬರುವಂಥ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲೇ ನಮ್ಮ ಏನಪ್ಪ ಅಂತಂದ್ರೆ PBKS ಕಳ್ಕೊಳ್ತಾ ಇದೆಯಾ ಅನ್ನುವಂಥದ್ದು. ಆದರೂ ಸೆಳೆದೇಳುವಂಥ ಯುವಕರಿದ್ದಾರೆ, ಕಾನ್ಸಂಟ್ರೇಷನ್ ಮಾಡಿ ಆಡಬೇಕಾಗಿದ್ದದ. ಇವತ್ತಿನ ಮ್ಯಾಚ್ನಲ್ಲಂತೂ ಟೈಟನ್ಸ್ ಮತ್ತು ಸನ್ರೈಸ್ ಭಾಳ ನೆಕ್ ಟು ನೆಕ್ ಇದ್ದಾರೆ. ಇದರಲ್ಲಂತೂ ಯಾರು ಗೆಲ್ಬೋದು, ಯಾರು ಸೋಲ್ಬೋದು. ಗಿಲ್ ಅಂತಿ ಗುಜರಾತ್ ಟೈಟನ್ಸ್ ಅದ ಕ್ಯಾಪ್ಟನ್ ಇದ್ದಾರೆ, ಒಳ್ಳೆ ಬುದ್ಧಿವಂತ ಆಟಗಾರ, ಒಳ್ಳೆ ಏನಂತೀನಿ ಅದಕ್ಕೆ ಶಾಟ್ಗಳನ್ನ ಆಡುವಂಥ ವ್ಯಕ್ತಿ. ಅದೇ ಕಾಲಕ್ಕೆ ನಮ್ಮ ಏನಂತಂದ್ರೆ ಇವತ್ತು ನಡೆಯುವಂಥ ಈ ಪಂದ್ಯಗಳಲ್ಲೇ ಇದು ಪ್ಲೇ ಆಫ್ ಹೋಗುವಂಥ ಟೀಮ್ ಯಾವುದು ಅನ್ನೋದು ಇವತ್ತು ಕ್ಲಿಯರ್ ಆಗುವಂಥದ್ದು. ಯಾಕಪ್ಪ ಅಂತಂದ್ರೆ ಇವತ್ತಿನ ಗೆಲುವು ಮುಂದಿನ ಮ್ಯಾಚ್ಗಳು ಭಾಳ ದೂರ ಇಲ್ಲ, ಸಮೀಪದಲ್ಲಿ ಬರುವಂಥವು. ಮುಕ್ತ ಹಂತಕ್ಕೆ ಬರ್ತಾ ಇದೆ, ಮೇ 30 ಸಮೀಪ ಬರ್ತಾ ಇದೆ. ಅಷ್ಟರೊಳಗೆ ಪ್ಲೇ ಆಫಿಗೆ ಹೋಗುವಂಥವು ಬರ್ತಾ ಇದ್ದಾವೆ. ಇವೆಲ್ಲ ನೆರಗಟ್ಟಿನಲ್ಲ ಇವತ್ತಿನ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇವತ್ತು ಗೆಲ್ಲೇಬೇಕಾದಂಥ ಪರಿಸ್ಥಿತಿ. ಪ್ಯಾಟ್ ಕಮಿನ್ಸ್ ಸನ್ರೈಸರ್ಸ್ ಬೌಲಿಂಗ್ದಲ್ಲಿ ಇವತ್ತು ಬಲ ಬಂದದ. ಪ್ಯಾಟ್ ಕಮಿನ್ಸ್ ಮರಳಿ ಬಂದಾರ ಟೀಮಿಗೆ. ಹೀಗಾಗಿ ಸನ್ರೈಸರ್ಸ್ ಇವತ್ತು ಗೆಲ್ಲಬಹುದಾ ಅಂತಂದರೂ ಸಹಿತ, ಅದೇ ಕಾಲಕ್ಕೆ ಗುಜರಾತ್ ಟೈಟನ್ಸ್ ಸಹಿತ ಅವರಿಂದ ಸಾಮಾನ್ಯರಿಲ್ಲ, ಅಲ್ಲೂ ಸಹಿತ ಅಸಾಮಾನ್ಯ ಆಟಗಾರರಿದ್ದಾರೆ. ಅವರು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತಿನ ಮ್ಯಾಚ್ ಮಾತ್ರ ಏನು ಒಂದು SRH ತಂಡದಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿಚ್ ಕ್ಲಾಸನ್ನ ಇಂಥ ವಿಶಾಲದ ಆಟಗಾರಿದ್ದಾರೆ. ಏನು ಬೇಕಾದ್ರೆ ಬ್ಯಾಟ್ ಬೀಸ್ತಾ ಇರ್ತಾರೆ. ಬ್ಯಾಟ ಕೆಲವೊಮ್ಮೆ ಬೌಂಡ್ರಿ ಹೋಗಿ ಬೀಳುವಷ್ಟು ಮಟ್ಟಿಗೆ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಅವ್ರ ಆಟಗಳು ಈಗ ನೋಡಿದರೆ ನೀವು. ಅದರಲ್ಲೂ ಮುಖ್ಯವಾಗಿ ಹೆನ್ರಿಚ್ ಅಂತ ಈ ದೊಡ್ಡ ಆಟಗಾರ 494 ಕೊಡೋದು ಟಾಪರ್ ಅದಾರ. ಅದರಲ್ಲೂ ಆರೆಂಜ್ ಕ್ಯಾಪ್ ಅವ್ರದ್ದಾಗ್ಯದ. ಹೇಗೆ ಅವ್ರದ್ದು ಆಟ ಆಗಿರ್ಬೋದು. ಅಭಿಷೇಕ, ಹೆಡ್ ಎಲ್ಲ ಒಳ್ಳೊಳ್ಳೆ ಆಟಗಾರ ಇದ್ದಾರೆ. ಅದೇ ರೀತಿ ಇಲ್ಲೂ ಸಹಿತ ನಮ್ಮ ಗುಜರಾತ್ ಟೈಟನ್ಸಲ್ಲೂ ಸಹಿತ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ ಒಳ್ಳೊಳ್ಳೆ ಆಟಗಾರ ಇದ್ದಾರೆ. ಪವರ್ ಪ್ಲೇಯರ್ ಚೆನ್ನಾಗಿ ಆಡ್ತಾರೆ. ಜೋಸ್ ಬಟ್ಲರ್ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಇದ್ದಾರೆ ಮಧ್ಯಮ ಕ್ರಮಾಂಕದಲ್ಲೇ. ಈ ಎಲ್ಲ ದಿಸೆಯಲ್ಲಿ ಎರಡೂ ತಂಡಗಳ ಇವತ್ತಿನ ಕಾದಾಟ ಪ್ಲೇ ಆಫ್ಗೆ ಯಾರು ಮೊದಲು ಹೋಗ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗೋದದ. ಒಟ್ಟಾರೆಯಾಗಿ ಕ್ರಿಕೆಟ್ ಅನ್ನುವಂಥ ಈ ಒಂದು ಹುಚ್ಚು ಇವತ್ತು ಶುರು ಆಗಿಬಿಟ್ಟದ. ಇದೊಂದು ಇಂಗ್ಲೆಂಡ್ನಲ್ಲಿ ಒಂದು ಹುಳು ಅಂಥದ್ದು. ಕ್ರಿಕೆಟನ್ನು ಸ್ವೈ ಅಂತ ಆವಾಜ್ ಮಾಡ್ತಾ ಇರ್ತದಂತ. ಅದಕ್ಕೇನೋ ಅನಿಸೆ ಕ್ರಿಕೆಟ್ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಇದು ಎಲ್ಲರಿಗೂ ಇವತ್ತು ಹುಚ್ಚಳಿಸಿಬಿಟ್ಟದ. ಅದರಲ್ಲೂ ಇಂಡಿಯಾದಲ್ಲಂತೂ ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ ವಿಶೇಷವಾಗಿ ಉದ್ಯೋಗ ಕಡಿಮೆ ಅಂದ್ರೂ ಇದು ನೋಡುವಂಥದ್ದು 5 ದಿನ ಇದ್ದಾಗ ನೋಡ್ತಾ ಇದ್ರು ನಮ್ಮ ಜನ. 5 ದಿನ ಸ್ಟೇಡಿಯಮಲ್ಲಿ ಕೊಡ್ತಾಯಿದ್ರು. ಯಾವಾಗ 1 ಡೇ ಬಂತು, 20 ಬಂತು, ಇನ್ನೂ ಹೆಚ್ಚಾಗಿ ಬಿಟ್ಟಿರ್ತಾರೆ. ಲಕ್ಷ ಜನ ಕೂಡುತ್ತಿರ್ತಾರೆ. ನೋಡೋರು ಮೊದಲು ರೇಡಿಯೋ ಕೇಳ್ತಾಯಿದ್ರು. ಈಗಂತ ಎಲ್ಲರಿಗೂ ಬಂದ ಟಿ ವಿ ಒಂದು ಕೂತ್ಕೊಂಡು ಆಟನ ನೋಡ್ತಾ ಇರ್ತಾರೆ. ಊಟ ಬಿಟ್ಟಾದರೂ ಆಟ ನೋಡ್ತಾ ಇದ್ದಾರೆ, ಉದ್ಯೋಗ ಬಿಟ್ಟಾದ್ರೂ ನೋಡ್ತಾ ಇರ್ತಾರೆ. ಇದು ಹುಚ್ಚು ಹೋಯ್ತಿರೋದು. ಅದರಲ್ಲೂ IPL ಬಂದ ಮೇಲಂತೂ ನಮ್ಮ ಭಾರತೀಯರ ಆಟದಲ್ಲಿ ಭಾಳಷ್ಟು ಚೇಂಜಸ್ ಆಗಿದ್ದಾವೆ. ಕಾರಣ ಇವತ್ತು ವೆಸ್ಟ್ ಅಂತ ಟೀಮನ್ನು, ಆಸ್ಟ್ರೇಲಿಯಾ ಅಂತ ಟೀಮನ್ನು ಸೋಲಿಸುವಷ್ಟು ಮಟ್ಟಿಗೆ, ವರ್ಲ್ಡ್ ಕಪ್ ಗೆಲ್ಲುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಏನೋ ಆಗಲಿ ಇವತ್ತಿನ ಮ್ಯಾಚ್ ಮಾತ್ರ ಇದು ಭಾರತೀಯ ಆಟಗಾರರು ಮಾತ್ರ ಭಾಳಷ್ಟು ಇಂಪ್ರೂವ್ಮೆಂಟ್ ಅದ. ಅದೇ ಕಾಲಕ್ಕೆ ವೆಸ್ಟರ್ನ್ ಕಂಟ್ರಿಗಳಲ್ಲೂ ಆದರೆ ಉಳಿದ ದೇಶಗಳು ಮೀರೋದು ಕಾರಣ ಏನಪ್ಪ ಅಂದರೆ ಹೆಚ್ಚು ಇಲ್ಲಿ ಕ್ರಿಕೆಟ್ IPL ಭಾಳಷ್ಟು ಆಗಿದ್ದರಿಂದಾಗಿ ಕ್ರಿಕೆಟು ಇಂಪ್ರೂವ್ ಆಗ್ಯದ. ಅದೇ ಕಾಲಕ್ಕೆ ಜೂಜಾಟು ಇಂಪ್ರೂವ್ ಆಗ್ಯದ. ಅದೇ ಕಾಲಕ್ಕೆ ಖಾಲಿದ್ದಂಥ ಮನಸ್ಸುಗಳು, ಯುವ ಮನಸ್ಸುಗಳು ಈ ಒಂದು ಬೆಟ್ಟಿಂಗ್ದಲ್ಲಿ ಬಿದ್ದ ತಮ್ಮ ಜೀವನ ಕಳ್ಕೊಳ್ಳುವಂಥದ್ದು ಆಗ್ಯದ. ಒಟ್ಟಾರೆ ಕ್ರಿಕೆಟಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲ ಆಗಿದಾವೆ. ಏನೋ ಆಗಲಿ ಇದು ಆಟ ಎಲ್ಲರೂ ಮೆಚ್ಕೊಳ್ತಾ ಇದ್ದಾರೆ. ಆದಷ್ಟು ಇದರಿಂದ ಬೆಟ್ಟಿಂಗ್ ಒಂದು ದೂರ ಹೋಯ್ತಂದ್ರೆ ಇದಷ್ಟು ಸುಂದರವಾದ ಆಟ ಮತ್ತೊಂದಿಲ್ಲ. ಜೊತೆಗೆ ಇನ್ನೊಂದು 10 ಓವರ್ದು ಸಚಿನ್ ಅವರು ಸಜೆಷನ್ ಮಾಡಿದಂಥದ್ದು ಭಾಳ ಅದ್ಭುತ ಅದ. ಇನ್ನೂ ಇದಕ್ಕಿಂತಲೂ ಹೆಚ್ಚಿಗೆ ಜನರನ್ನ ಆಕರ್ಷಣೆ ಮಾಡ್ಬೋದು. ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಾಲರ್ಗಳಿಗೂ ಅವಕಾಶ ಆಗ್ತದೆ, ಪೂರ್ಣ ಪ್ರಮಾಣದಲ್ಲಿ ಬ್ಯಾಟ್ಸ್ಮನ್ಗಳಿಗೂ ಅವಕಾಶ ಆಗ್ತದೆ. ಯಾಕಂದ್ರೆ
5 ಮಂದಿ ಬ್ಯಾಟ್ಸ್ಮನ್ನು, ಒಬ್ಬ ವಿಕೆಟ್ ಕೀಪರು, ಮುಂದೆ 5 ಮಂದಿ ಬಾಲರು. ಅಂದ್ರೆ 10 ಓವರ ತಮ್ಮ ಶಕ್ತಿ ತೋರಿಸೋದಕ್ಕೆ ಆಯ್ದುಗಳು ಆಗ್ತಾವೆ. ನೋಡ್ಬೋದು, ಅದು ಚಿಂತನೆ ಮಾಡ್ಬೋದು IPL ಮುಂದಿನ ಸಲ ಅಂತ ಹೇಳ್ತಾ. ಅದನ್ನೂ ಅಲ್ಲಿ ಇವತ್ತಿನ ಮ್ಯಾಚಲ್ಲೇ ಸನ್ರೈಸರ್ಸ್ ವರ್ಸಸ್ ಟೈಟನ್ ಮಾತ್ರ ಟೈಟ್ ಆಗಿರ್ತೈತೆ ಅನ್ನೋದು 2 ಮಾತಿಲ್ಲ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿಸಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು H16 ನ್ಯೂಸ್ ಅರ್ಥಾತ್ ಸೇರಿಸ್ತಾರೆ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.